ನಿಮ್ಮ ಹೆಸರು? ಶಮಂತ್ ಅಂತ. ಸೊ ಸ್ಕ್ರೀನ್ ನೇಮ್ ಬಂದು ಬ್ರೋಗೌಡ ಶಮಂತ್ ಅಂತ. ಲೈಫಲ್ಲಿ ನಿಮ್ಗೇನು ವರ್ಕ್ ಆಗದೆ ಇದ್ದಾಗ ಲೈಫ್ನ ಹೆಂಗೆ ವರ್ಕ್ ಮಾಡಿಸ್ಕೊಂಡ್ರಿ? ಏನು ವರ್ಕ್ ಆಗದೆ ಇದ್ದಾಗ ಅಂಡ್ ಕೆರಿಯರ್ ರಿಲೇಟೆಡ್ ಕೇಳಿದ್ರೆ ಸ್ಟಾರ್ಟಿಂಗ್ ಇಂದನೂ ಯಾರು ಚಾನ್ಸ್ ಕೊಟ್ಟಿಲ್ಲ. ಅಂದ್ರೆ ಆಕ್ಟ್ ಮಾಡಕ್ಕೆ ಅದು ಇದು ಆಕ್ಟ್ ಮಾಡಕ್ ಚಾನ್ಸ್ ಸಿಗ್ತಾ ಇದ್ದಿದ್ರು ಯಾವ್ದೋ ಒಂದು 100 ಜನದಲ್ಲಿ ಒಬ್ರು. ಸೊ ಈ ತರದೊಂದು ಆಗ್ತಾ ಇತ್ತು. ಸೊ ನಾನ್ ಮುಂಚೆಯಿಂದ ಪ್ಲಾನ್ ಮಾಡಿದ್ದು 100 ಜನದಲ್ಲಿ ನಾನು ಒಬ್ಬ ಬೇರೆ ಆಗ್ಬೇಕು ಅಂತ. ಸೊ ಅಲ್ಲೇನಾಯ್ತು, ಯಾರು ಚಾನ್ಸ್ ಕೊಡದೇ ಇಲ್ಲದಾಗ ನಮಗ್ ನಾವೇ ಟೀಮ್ ಕಟ್ಕೊಂಡು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಾಗ ಬೇರೆಯವ್ರಿಗೆ ಗೊತ್ತಾಗ ಆಮೇಲೆ ಅವರು ನಮ್ಮನ್ನ ರೆಕಗ್ನೈಸ್ ಮಾಡಿ ಆಮೇಲೆ ಕರೆದಿದ್ದು, ಬನ್ನಿ ಈ ತರದ್ ನಮ್ದೊಂದು ಏನೋ ಇದೆ ಆಕ್ಟ್ ಮಾಡಿ ಅದು ಇದು ಅಂತ. ಯಾವ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಲೈಫ್ ನೇ ಬದಲಾಯಿಸ್ತು? ಒಂದ್ ಎಕ್ಸ್ಪೀರಿಯನ್ಸ್ ಗಿಂತ ಆಕ್ಚುಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಲೈಫ್ ನ ಚೇಂಜ್ ಮಾಡ್ತು. ಎಲ್ಲಾ ಕಡೆನೂ ಅವಮಾನ, ತುಂಬಾ ಇನ್ಸಲ್ಟ್ ಆಗಿ ಚೇಂಜ್ ಆಗಿದ್ದು ಲೈಫ್ ಎಲ್ಲ. ಅಂಡ್ ಲೈಫ್ ಚೇಂಜ್ ಆಗೋದಕ್ಕಿಂತ ನಾವು ಆಕ್ಚುಲಿ ಲೈಫ್ ನ ಚೇಂಜ್ ಮಾಡ್ಕೊಂಡಿದ್ದು. ಎಕ್ಸ್ಪೀರಿಯನ್ಸಸ್ ಎಲ್ಲ ಏನೇನ್ ಆಗಿರುತ್ತೆ ಅದ್ರಲ್ಲೆಲ್ಲ ಒಂದೊಂದ್ ಪಾಯಿಂಟ್ಸ್ ಪಿಕ್ ಮಾಡಿ ಇದ್ಯಾಕ್ ಹಂಗಾಯ್ತು. ಸೊ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ರೆ ಫಸ್ಟ್ ನಾವು ಅನಲೈಸ್ ಮಾಡ್ಬೇಕು. ಫಸ್ಟ್ ಏನಾಯ್ತು, ಪ್ರಾಬ್ಲಮ್ ಏನಕ್ಕಾಯ್ತು, ಇಲ್ಲೇನೋ ಮಿಸ್ ಹೊಡಿತಲ್ಲ ಯಾಕೆ. ಸೊ ಇದೆಲ್ಲ ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಆಮೇಲೆ ನಮ್ ಸ್ಟ್ರೆಂತ್ ಏನು ಅಂತ ನಾವು ತಿಳ್ಕೊಂಡು ನಮ್ ಸ್ಟ್ರೆಂತ್ ಇಂದ ಅನಲೈಸ್ ಮಾಡಿರೋ ಪಾಯಿಂಟ್ ಗೆ ಏನ್ ಆಡ್ ಮಾಡ್ಬೇಕು ಅದನ್ನೆಲ್ಲ ಆಡ್ ಮಾಡಿ ಆಮೇಲೆ ಚೇಂಜ್ ಆಯ್ತು ಎಲ್ಲ. ಸೊ ಎಕ್ಸ್ಪೀರಿಯನ್ಸಸ್ ಅಂತಾನೆ ಹೇಳ್ಬೋದು. 20 ವರ್ಷದ ಶಮಂತ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? 20 ವರ್ಷದ ಶಮಂತ್ಗೆ ನಾನು ತಿರುಗಿ, ನೋಡು ಬ್ರೋ, ನೀನೇನು ಏನೇನೆಲ್ಲ ಪ್ಲಾನ್ ಮಾಡಿದೆ, ಏನೇನೆಲ್ಲ ಕನ್ಸ್ ಕಾಣ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ, ಇವಾಗ ಅದನ್ನ ಆತರ ಇರಕ್ಕೆ ಸ್ಟಾರ್ಟ್ ಮಾಡಿದೀನಿ ಅಂತ. ಅಂದ್ರೆ ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಬಟ್ ಏನೇ ಆದ್ರೂ ತುಂಬಾ ಈಸಿಯಾಗಿ ತಗೊಂಡು ಚೆನ್ನಾಗೆ ಇವಾಗ ಏನೇನೋ ಮಾಡ್ತಾ ಬಂದಿದ್ದೀನಿ. ಸೊ ಇದನ್ನೆಲ್ಲ ಅವ್ನ್ಗೆ ತೋರಿಸಿ, ನೋಡು ನೀನ್ ಅನ್ಕೊಂಡಿರೋ ತರನೇ ಇವಾಗ ಇದ್ದೀನಿ ಅಂತ ಖುಷಿಯಿಂದ ಹೇಳ್ತೀನಿ. ಈ ಜರ್ನಿಲಿ ಯಾರ್ ನಿಮ್ ಕೈ ಹಿಡಿದ್ರು? ನಿಜ ಹೇಳ್ಬೇಕು ಅಂದ್ರೆ ಯಾರೂ ಕೈ ಹಿಡ್ದಿಲ್ಲ. ನನ್ ಗೊತ್ತಿರೋ ಟ್ಯಾಲೆಂಟ್, ನಂಗೆ ಗೊತ್ತಿರೋ ಪೇಷನ್ಸ್, ನಂಗೆ ಗೊತ್ತಿರೋ ಕ್ರಿಯೇಟಿವಿಟಿನೇ ಕೈ ಹಿಡ್ದಿರೋದು. ಈಗ್ಲೂ ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾ ಇರೋದು ಅದೇ.